ಹಾಯ್ ಹೆಲೋ ನಮಸ್ಕಾರ. ನಾನಿಲ್ಲಿ ಗುಡ್ಡದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡೇನಿ, ಅದ್ರೊಳಗೆ 2 ಗ್ಲಾಸ್ ನೀರು ಹಾಕಿ ಕುದಿಯಾಕಿಟ್ಟೀನಿ. ಕುದ್ದೈತ್ರಿ ಇಲ್ಲಿ ನೀರು. ಈಗ ನಾನಿಲ್ಲಿ ಒಂದು ಚಾಳನಿ ತೊಗೊಂಡೇನಿ, ಅದ್ರ ಮೇಲೆ ನೆಲ್ಲಿಕಾಯಿ ತೊಳೆದು ಇಟ್ಕೋತೀನಿ. ಕುದಿಸ್ಕೋಬೇಕ್ರಿ, ಅದು ಒಳಗಿನ ವಾಫ್ ಮೇಲೆ ಕುದ್ದಬೇಕದು. ನೋಡಿರಿ ಕುದ್ದಾವ ನಮ್ಮ ನೆಲ್ಲಿಕಾಯಿ. ಕ್ರ್ಯಾಕಸ್ ಬೀಳ್ತಾವ್ರಿ ಕುದ್ಮೇಲೆ. ನೋಡಿರಿ ಕ್ರ್ಯಾಕ್ಸ್ ಬಿದ್ದಾವೆ ಹೆಂಗೆ. ತೆಗಿತೀನಿ ಅದನ್ನು ಹೊರಗೆ. ಈಗ ಅದ್ರ ಬೀಜ ಸಪ್ರೇಟ್ ಮಾಡ್ಕೋತೀನಿ. ಎಲ್ಲ ತಣ್ಣಗಾದ್ಮೇಲೆ ಬೀಜ ಸಪ್ರೇಟ್ ಮಾಡ್ಕೋತೀನಿ. ನೋಡ್ಬೋದು ನೀವಿಲ್ಲಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೋತೀನಿ ಗ್ಯಾಸ್ ಮೇಲೆ. ಅದ್ರೊಳಗೆ ಸಾಸಿವೆ ಸ್ವಲ್ಪ, ಜೀರಿಗೆ ಹಾಕೋತೀನಿ. ಈಗ ಸೊಪ್ಪು ಕಾಳು, ಒಂದು 4 ಮೆಂತ್ಯ ಕಾಳು ಹಾಕೋತೀನಿ. ಆಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿರಿ ಮೆಂತ್ಯ ಕಾಳು ಹಾಕ್ಕೊಂಡೀನಿ, ಒಂದು 1/2 ಟೇಬಲ್ ಸ್ಪೂನು. ಸೊಪ್ಪು ಕಾಳ್ದು ಫ್ಲೇವರ್ ಭಾಳ ಚಂದ ಬರ್ತೈತ್ರಿ ಇದ್ರೊಳಗೆ. ಬರೀ ಸೊಪ್ಪುದು ಬೆಲ್ಲ ಹಾಕೋತೀನಿ. ಬೆಲ್ಲ ಎಲ್ಲ ಮೆಲ್ಟ್ ಮಾಡ್ಕೋತೀನಿ. ನೀರು ಹಾಕೋಂಗಿಲ್ಲ, ನೀರು ಹಾಕಬಾರ್ದ್ರಿ ಇದ್ರೊಳಗೆ. ನೀರು ಹಾಕಿದ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಳಾಕೈತ್ರಿ ಬೇಗನೆ. ನೀರು ಹಾಕಬೇಡ್ರಿ. ನಿಮಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಹಾಕೋರಿ ನೀವು. ನಿಮಗೆ ಸ್ವೀಟ್ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ. ನಂಗೆ ಹುಳಿ ಉಪ್ಪು ಇಷ್ಟ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡೆ ನಾನಿಲ್ಲಿ. ಬೆಲ್ಲ ಮೆಲ್ಟ್ ಆಗೈತಿ ಇಲ್ಲೇ ನೋಡ್ಬೋದು ನೀವು. ಈಗ ಕುದಿಸಿ ಇಟ್ಕೊಂಡಿದ್ದು ನೆಲ್ಲಿಕಾಯಿ ಹಾಕೋತೀನಿ ಇದ್ರೊಳಗೆ. ಮತ್ತು ಈಗ ಇದ್ರೊಳಗೆ ನಾನು ಉಪ್ಪು ಹಾಕೋತೀನಿ. ಅರಿಶಿನ ಹಾಕೋತೀನಿ, ಖಾರ ಹಾಕೋತೀನಿ. ನೋಡ್ರಿ ಇಲ್ಲಿ ಖಾರದ ಪುಡಿ ಹಾಕೊಳತ್ತೀನಿ. ಈಗ ಇದನ್ನು ಚಂದಮಗೆ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಬೆಲ್ಲ ಎಲ್ಲ ಉಪ್ಪಿನಕಾಯಿ ಪೀಸಿಗೆ ಹತ್ಕೋಬೇಕದ, ಅಷ್ಟು ತನಕ ಮಿಕ್ಸ್ ಮಾಡ್ಕೊರಿ ಅದನ್ನು. ಇದೆಲ್ಲ ಮಾಡ್ಕೊಳ್ಳೋ ಮಟ್ಟ ಗ್ಯಾಸ್ ಸಣ್ಣೂರಿ ಒಳಗನೆ ಇರಲಿ. ನೋಡ್ರಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. 2 ನಿಮಿಷಕ್ಕೊಮ್ಮೆ ತಿರುಗಿಸ್ಕೋರಿ ಅದನ್ನು. ಈಗ ಇದನ್ನು ಮುಚ್ಚಿಡ್ತೀನಿ 1-2 ನಿಮಿಷ. ನಾವು ಉಪ್ಪಿನಕಾಯಿ ಈಗ ತಯಾರಾಗೈತ್ರಿ, ತಿನ್ಬೋದು ನಾವು ಇದನ್ನು. ನೋಡ್ರಿ ಎಲ್ಲ ಹೊಳಿಗೂ ಅದು ಬೆಲ್ಲದ ರಸ ಎಲ್ಲ ಹತ್ತೈತಿ. ನೋಡ್ರಿ ಹೆಂಗೆ ರೆಡಿ ಆಗೈತೆ ಉಪ್ಪಿನಕಾಯಿ. ನೋಡೋಕ್ಕೂ ಎಷ್ಟು ಚಂದ ಕಾಣತೈತೆ ನೋಡ್ಬೋದು ನೀವು. ಇದು ಅನ್ನದ ಕೂಡ ಚಪಾತಿ ಕೂಡ ತಿನ್ನೋಕೆ ಚಲೋ ಇರ್ತೈತ್ರಿ. ಹಿಂಗೆ ಬಂದೈತೆ ನೋಡ್ರಿ ಫೈನಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.